Grandpa, I want to become doctor. Tata, I want to become engineer. Tata, I want to become a prostitute. ಅದು ಅದು ಬದುಕೋರ್ ಲಕ್ಷಣ. ಇವತ್ತು ಪ್ರಾಸ್ಟಿಟ್ಯೂಷನ್ ಡಿಜಿಟಲೈಸ್ ಆಗಿದೆ. ಈ ಡಾಕ್ಟರ್ಸು ಇಂಜಿನಿಯರ್ಸು ದುಡಿಯೋದಕ್ಕಿಂತ ಲಕ್ಷಾಂತರ ರೂಪಾಯಿನ ಈ ಪ್ರಾಸ್ಟಿಟ್ಯೂಟ್ಸ್ ದುಡಿತಾ ಇದ್ದಾರೆ. ವಿಧಾನಸೌಧದಲ್ಲಿ ನಿಧಾನವಾಗಿ ಮಿಲನ ಮಹೋತ್ಸವ ನೋಡಿದ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ ಮತದಾರ ಪ್ರಭು ನಾವಲ್ವೇ? ಯಥಾ ರಾಜ ತಥಾ ಪ್ರಜಾ. ಮಕ್ಕಳೇ, 2018 ನಡೆದು ಒಂದು ಕತೆ ಹೇಳ. ಬಾರಿನ ಸುತ್ತಲೂ ಕತ್ತಲು ಕವಿದಿರಲು ಎಲ್ಲರೂ ಟೈಟ್ ಆಗವ್ರೆ. ನನ್ ಜೊತೆ ಮಂಚದಲ್ಲಿ ಕುಂಚಾನ ಅರಳಿಸಲು ಯಾವ ಗಣ್ಣವಿಲು ಸಿಗ್ತಾ ಇಲ್ವೇ? ಬಂದ್ಬಿಟ್ರೆ ಏಡ್ಸು ಎದುರ್ಸೋ ಗಡ್ಸು ಯಾರಿಗೂ ಇಲ್ಲ ಕಣೆ. ಕಾಮವ ಅದುಮಿಟ್ಟು ಹೋಮ್ ವೈಫ ತಂಬಿಟ್ಟು ತಿನ್ಕೊಂಡು ತಡ್ಕೊಂಡು ಸುಮ್ಮನಾಗವ್ರೆ. बाजे रे मुरलिया बाजे मन मेरे साजन तेरे नजर रे मेरी साज रे. ನಾ ಹೇಳಿದ ವಿಷಯ ಯೋಚನೆ ಮಾಡಿದ್ಯಾ? ಮಾಡಿದೀನಿ. ನಿರ್ಧಾರ? ನಿಮಗ್ ಹೇಗೆ ಒಬ್ಳೆ ಹೆಂಡತಿ ಜೊತೆ ಜೀವನ ಪೂರ್ತಿ ಮಲ್ಗದಕ್ಕಾಗಲ್ವೋ ಹಾಗೆ ನನಗೂ ಒಬ್ನೇ ಗಂಡನ್ ಜೊತೆ ಇರೋದಕ್ಕಾಗಲ್ಲ. ನನಗೇನು ಮದುವೆನೇ ಆಗಿಲ್ಲ. ಮದ್ವೆಗ್ ಮುಂಚೆನೆ ಸೂಳ್ಯರ್ನ ಹುಡ್ಕೋರು ಮದ್ವೆ ಆದ್ಮೇಲೆ ಹುಡ್ಕೋದಿಲ್ಲ ಅಂತ ಏನ್ ಗ್ಯಾರಂಟಿ? ಮದುವೆ ಆದ್ಮೇಲೆ ನೀನ್ ಬೇರೆ ಗಂಡಸರಿಗೆ ಸರಿಗಾಸಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಮ್ಮಿಬ್ರಿಗೂ ಮದ್ವೆ ಸಾಧ್ಯ ಇಲ್ಲ. ನೀವ್ ಅವಾಗವಾಗ ಬಂದು ನಿಮ್ ತೀಟೆನ ತೀರಿಸ್ಕೊಂಡು ಹೋಗ್ತಾ ಇರಿ ಅಷ್ಟೇ. ಹಲೋ, ನಾಲ್ಗೆ ಹಿಡ್ತದಲ್ಲಿರ್ಲಿ. ನಿಮ್ ಕಾಮ ಹಿಡ್ತದಲ್ಲಿರ್ಲಿ. ಕಾಮ ಒಳ್ಳೇದೆ, ವಿಕೃತ ಕಾಮ ಕೆಟ್ಟದ್ದು. ಎಷ್ಟೊಂದ್ರು ಸೋಳೆ, ಎಲ್ಲೋಗುತ್ತೆ ಬುದ್ಧಿ. ಬ್ಲಡಿ ಬಿಚ್. ಗಂಡ ಆಫೀಸಿಗೆ ಹೋದ್ಮೇಲೆ ಬೆತ್ಲೆ ಆಗೋ ಸೋ ಕಾಲ್ಡ್ ಪತಿವ್ರತ ಹೆಂಡ್ತೀರು. ಕಾಲೇಜ್ ಲೈಫಲ್ಲಿ 3-4 ಜನ ಬಾಯ್ ಫ್ರೆಂಡ್ಸ್ ನ ಮೇಂಟೈನ್ ಮಾಡಿ ಪಾರ್ಕಿನ್ ಪೊದೆ ಸಂದಿಲಿ ಫಸ್ಟ್ ನೈಟು ಮುಗಿಸ್ಕೊಂಡು ಪ್ರೆಗ್ನೆಂಟ್ ಆಗಿ ಪಿಲ್ಸ್ ಮಾತ್ರೆ ತಗೊಂಡು ಸೈಲೆಂಟ್ ಆಗಿ ಸೆರಗ್ ಹೊತ್ಕೊಂಡು ಮದ್ವೆ ಆಗ್ತಾರಲ್ಲ, ಆ ಟೀನೇಜ್ ಹುಡುಗಿರ್ಗಿಂತ ಓಪನ್ ಆಗಿ ಪ್ರಾಸ್ಟಿಟ್ಯೂಟ್ ಆಗಿರೋ ನಾನೇ ಎಷ್ಟೋ ಮೇಲಲ್ವಾ? ಹೌದು, ನಿಂದೇನು ಕಾಲೇಜ್ ಸ್ಟೋರಿ?
ಲವ್ ಮಾಡ್ದೆ, ಸುತ್ತಾಡ್ದೆ, ಎಲ್ಲ ಇತ್ಯಾದಿಗಳು ಆಯ್ತು. ಹುಡುಗ ಕೈ ಕೊಟ್ಟ. ಕೈ ಕೊಟ್ಟ ಅಲ್ಲ, ಕೈ ಬಿಟ್ಟ ಅಂತ ಹೇಳು. ಒಂದ್ ತಿಳ್ಕೊ, ಕಾಲೇಜ್ ಲೈಫಲ್ಲಿ ನಡೆಯೋ ಮೋಸ್ಟ್ ಆಫ್ ದ ಲವ್ ಸ್ಟೋರೀಸ್ ಎಂಡ್ ಆಗೋದು ಅಬಾರ್ಷನಲ್ಲೇ. ಮುಂದೇನು, ಹುಡುಗ ಇನ್ನೊಂದು ಹುಡುಗಿನ ಹುಡ್ಕೊಂಡ. ನಾನವತ್ತೇ ಡಿಸೈಡ್ ಮಾಡ್ದೆ, ಏನಂತ? ಕರಿಯರ್ ಪ್ರಾಸ್ಟಿಟ್ಯೂಷನ್ ಅಲ್ಲೇ ಅಂತ. ಆ ಕರಿಯರ್ ಪ್ರಾಸ್ಟಿಟ್ಯೂಷನ್? ಎಲ್ಲ ಲಾಯರೋ ಡಾಕ್ಟ್ರೋ ಇಂಜಿನಿಯರ್ ಆಗ್ಬೇಕು ಅಂತ ಕನಸು ಕಟ್ಕೋತಾರೆ. ಬಡತನ ಆಯ್ತು ಅಂತ ಹೇಳು. ಮಿಡಲ್ ಕ್ಲಾಸ್ ಸೆಟಲ್ಡ್ ಫ್ಯಾಮಿಲಿ. ಎಜುಕೇಶನ್ ಇರಲಿಲ್ಲ, ಕಾಲೇಜ್ ಲವ್ ಸ್ಟೋರಿ ಅಂತ ಬರೋ ಹೇಳ್ತೀಯ. ಜಾಬ್ ಸಿಕ್ಕಿರಲ್ಲ. MSc ಗೋಲ್ಡ್ ಮೆಡಲಿಸ್ಟ್. ಜಾಬ್ ಕೂಡ ಸಿಕ್ಕಿತ್ತು. ಮತ್ ಹೋಗ್ಬೇಕಿತ್ತಲ್ವಾ? ಯಾವ ಕೆಲ್ಸಕ್ಕೆ ಹೋದ್ರೂ ಮಾಸ್ ಕಾರ್ಡ್ ನೋಡೋಕ್ಕಿಂತ ಜಾಸ್ತಿ ಹಾಸ್ಗೆ ಹಾಸಕ್ ಬರುತ್ತಾ ಅಂತ ಕೇಳೋರೇ ಜಾಸ್ತಿ ಆಗೋಗಿದ್ರು. ಯಾವನಾದ್ರೂ ಮದುವೆ ಮಾಡ್ಕೊಂಡು ಜಮ್ ಅಂತ ಇರ್ಬೋದಾಗಿತ್ತಲ್ಲ. ವಯಸ್ಸಲ್ಲಿ ಎಡಿಬಿಡ್ತೀವಿ, ಸಹಜ. ಮನಸ್ಸಾಕ್ಷಿ ಒಪ್ಲಿಲ್ಲ. ಡೌ ಮಾಡಿದ್ ಸಾಕು. ನಮ್ಗೆ ಹೆಂಗೆ ಗಂಡಸರಿಗೆ ಚೆನ್ನಾಗಿರೋ ಹುಡುಗಿರ್ ನೋಡ್ರೆ ಅವ್ರ ಜೊತೆ ಮಲಗಬೇಕು ಅನ್ನೋ ಭಾವನೆ ಬರುತ್ತೋ, ನಿನಗೂ ಹಂಗೆ ಬಹುಸಂಖ್ಯಾತ ಗಂಡಸರ ಸುಖ ಬಯಸ್ತಿದ್ದೆ ಅನ್ಸತ್ತೆ. ಸೊಸೈಟಿ ಬಿಡಲ್ಲ, ಅದಕ್ಕೆ ಪ್ರಾಸ್ಟಿಟ್ಯೂಟ್ ಆದೆ. ಹೌದು. ಹೆಣ್ಣಲ್ಲಿ 3 ವಿಧ, 3 ಟೈಪ್ಸ್. ಟೈಪ್ 1, ಸೆಕ್ಸ್ ಅಥವಾ ಶೀಲಾನ ಜೋಪಾನ್ವ ಕಾಪಾಡಿ ತಾನ್ ಪ್ರೀತಿಸಿದ ಹುಡ್ಗನ್ ಜೊತೆನೆ ಮದ್ವೆ ಆದ ನಂತರ ಅವನಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಳ್ಳೋದು. ಟೈಪ್ 2, ಸೆಕ್ಸ್ನ ಆರ್ಡಿನರಿ ಆಕ್ಟಿವಿಟಿ ಆಗಿ ತಿಳ್ಕೊಂಡು ಯಾರ ಜೊತೆ ಅಂದ್ರೆ ಅವ್ರ ಜೊತೆ ಮಲ್ಗೋಳು. ಟೈಪ್ 3, 1 ಅವರ್ಗಿಂತ ಮುಂಚೆ ಫ್ರೆಂಡ್ ಆದೋನ್ ಜೊತೆ ಐ ಕಾಂಟ್ಯಾಕ್ಟ್ ಅಲ್ಲೇ ಬುಕ್ ಮಾಡ್ಕೊಂಡು ತನ್ ಶೋಕಿ ತೀರಿಸ್ಕೊಳ್ಳೋರು. ನಾನು ಟೈಪ್ 1. ಮನ್ಸ್ ಕೊಟ್ಟಿದ್ದು ಒಬ್ನಿಗೇನೆ, ಮನ್ಸಿಂದ ದೇಹ ಒಪ್ಸ್ಕೊಂಡಿದ್ದು ಒಬ್ನಿಗೇನೆ. ಈಗ ನಡೀತಿರೋದಂದ್ರೆ ನೀವೆಲ್ಲ ಗಿರಾಕಿಗಳು, ಅವನು ನನ್ ಗಂಡ. ನದಿಯಲ್ಲಿ 100 ಜನ ಈಜ್ಬೋದು, ಆದ್ರೆ ಕೊನೆಗೆ ಆ ನದಿ ಸೇರೋದು ಸಮುದ್ರಕ್ ಮಾತ್ರ. ವೃತ್ತಿ ಧರ್ಮ ಮಾಡ್ತಿದ್ದೀನಿ. ಸಂಘ ಸಂಸ್ಥೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು. ಸ್ವಾಮಿ, ನಾನು ಅಬಲೆ. ಬಿಫೋರ್ ಮ್ಯಾರೇಜ್ ಓನ್ಲಿ, ಹನಿಮೂನ್ ಓವರ್, ಸ್ಪೆಷಲ್ ಸ್ಕಿಲ್ಸ್, ವೆಲ್ ಎಕ್ಸ್ಪೀರಿಯನ್ಸ್ ಇನ್ 84 ಪೋಸ್ಟರ್ಸ್ ಅಂತ. ಬಿಡದಿ ಹತ್ರ ಒಂದು ಆಶ್ರಮಕ್ಕೆ ಹೋಗಿದ್ದೆ. ಹೆರಿಗೆ ಆಸ್ಪತ್ರೆನೂ ಒಳಗಡೆನೇ ಇತ್ತು. ಅಲ್ಲಿಗೆ ಹೋದ್ರೂ ಪ್ರಸವ ವೇದನೆ ತಪ್ಪಲಿಲ್ಲ ಅಂತ ವಾಪಸ್ ಬಂದೆ. ನಾವು ಗಂಡಸರು ಬಿಡಿ, ಇರೋದೇ ಹಿಂಗೆ. ನನಗೆ ಶ್ರೀಕೃಷ್ಣನ್ ಸುದರ್ಶನ ಚಕ್ರ ನೆನಪಿಸ್ಕೊಂಡ್ರೆ ಏನ್ ನೆನಪಾಗುತ್ತೆ ಗೊತ್ತಾ? ಈ ಕಾಲಚಕ್ರ ಭೂಮಿನ್ ಸುತ್ತಾ ಇದೆಯೋ ಅಥವಾ ಈ ಗಂಡಸಿನ ಕಾಮಚಕ್ರನೇ ಭೂಮಿನ್ ಸುತ್ತಾ ಇದೆಯೋ ಅಂತ ಒಂದೊಂದ್ಸತಿ ಗೊತ್ತಾಗಲ್ಲ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಗಂಡಸಿನ ಅಹಂ. ನಾನಾಗಿ ಈ ವೃತ್ತಿಗೆ ಬಂದಿದ್ದೀನಿ. ಐ ಆಮ್ ಎ ಬ್ರಾಂಡೆಡ್ ಪ್ರಾಸ್ಟಿಟ್ಯೂಟ್ ವಿತ್ MSc ಗೋಲ್ಡ್ ಮೆಡಲ್. ಗಂಡಸಿನ ಕಾಮದ ದಾಹ ಅದೆಷ್ಟಿದೆಯೋ ತೀರ್ಸೇ ಬಿಡೋಣ ಅಂತ. ಅಂದ್ರೂ ನಿಮ್ ದಾಹ ತೀರ್ಲಿಲ್ಲ ಅಲ್ಲ? Will you shut up? No, I will not. A man would like to have all the world's women, but still his needs could not be satisfied. His discontent is infinite. ಸೂಳೆಯರ್ನ ಹುಟ್ಟಾಕ್ಸಿದ್ದೆ ಗಂಡಸ್ರು. ಹೌದು, ನಾವೇ ಹುಟ್ಟಾಕಿದ್ದು. ಒಪ್ಕೊಳ್ಳಿ, ನಾವ್ ಹೇಳಿಲ್ವಲ್ಲ. ಒಪ್ಕೊಳ್ಳಿಲ್ಲ ಅಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಿದ್ರಿ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಇದಕ್ಕೆಲ್ಲ ಮದುವೆನೇ ಕಾರಣ. ಮದುವೆ ಅಂತ ಒಂದ್ ಇರ್ಲಿಲ್ಲ ಅಂದ್ರೆ ಈ ಡಿವೋರ್ಸು, ರೇಪು ಇದ್ಯಾವುದು ಇರ್ತಿರ್ಲಿಲ್ಲ. ಹೇಗೆ? ಗಂಡಸರಿಗಾಗ್ಲಿ ಹೆಂಗಸರಿಗಾಗ್ಲಿ ಒಬ್ಬರ ಜೊತೆನೆ ಜೀವನ ಪೂರ್ತಿ ಇರಕ್ ಆಗಲ್ಲ. ಸೈಡ್ ಅಫೇರ್ಸ್ಗಳು ಇರ್ಲೇಬೇಕು. ಮಾಡರ್ನ್ ಸೈಕಾಲಜಿ ಏನ್ ಸಜೆಸ್ಟ್ ಮಾಡತ್ತೆ ಅಂದ್ರೆ, ಸೈಡ್ ಅಫೇರ್ಸ್ಗಳಿದ್ರೆ ಜೀವನ ಸ್ಮೂತ್ ಆಗಿ ನಡೆಯುತ್ತೆ ಅಂತ. ಇಲ್ಲಾಂದ್ರೆ ಇಟ್ ವಿಲ್ ಬಿ ಎ ಬೋರಿಂಗ್ ಫಿನಾಮಿನನ್. ಅದೇ ಗಂಡ, ಅದೇ ಮನೆ, ಅದೇ ಮಾತು, ಅದೇ ಮಂಚ, ಮೆಕ್ಯಾನಿಕಲ್ ಲೈಫ್ ಆಗ್ಬಿಡತ್ತೆ. ಥ್ರಿಲ್ಲೇ ಇರಲ್ಲ. ಅಂದ್ರೆ ದಿನಕ್ಕೊಬ್ಬೊಬ್ಬ ಗಂಡ ಹೆಂಡತಿ ಇರ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ? ಈ ಗಂಡ ಹೆಂಡತಿ ಮದುವೆ ಅನ್ನೋ ಕಾನ್ಸೆಪ್ಟೇ ಬೇಡ. ಯಾರಿಗೆ ಯಾರ ಜೊತೆ ಇರಬೇಕು ಅಂತ ಅನ್ಸುತ್ತೆ ಅವ್ರ ಜೊತೆ ಫ್ರೀ ಆಗಿದ್ಬಿಡೋದು. ಆಗ ಫ್ರೀಡಮ್ ಆಫ್ ಸೆಕ್ಸ್. ಅಲ್ಲಿಗೆ ಇಡೀ ಜಗತ್ತೇ ಸ್ವರ್ಗ.
ಡಿವೋರ್ಸು, ಕೋರ್ಟು, ಅತ್ತೆ ಸೊಸೆ ಜಗಳ, ಈ ಸೈಡ್ ಅಫೇರ್ಸ್ಗಳು ಯಾವುದೂ ಇರಲ್ಲ. ಆಗ ಸಮಾಜ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಅಷ್ಟೇ 12 ವರ್ಷದ ಹುಡುಗ ಒಬ್ಬ ಕೋಳಿನ್ ರೇಪ್ ಮಾಡಿದಾನೆ. ಫ್ರೀ ಆಗಿ ಬಿಟ್ರೆ ಸುಮ್ನಿರೋ ಜಾತಿನಾ ನಿಮ್ದು? ಲೀಗಲೈಸೇಷನ್ ಆಫ್ ಪ್ರಾಸ್ಟಿಟ್ಯೂಷನ್ ಬರಬೇಕು. ಆಗ ರೇಪು, ಸೆಕ್ಷುವಲ್ ಹರಾಸ್ಮೆಂಟು ಇದ್ಯಾವುದೂ ಇರಲ್ಲ, ಎಲ್ಲ ನಿಂದೋಗ್ಬಿಡುತ್ತೆ. ಕಾನೂನುಬದ್ಧವಾಗಿ ಈ ದಂಧೆ ನಡೆದ್ರೆ ಆಗ ಯಾರಿಗೆ ಸೆಕ್ಷುವಲ್ ಅರ್ಜಸ್ ಇದೆಯೋ ದೇ ಕುಡ್ ಜಸ್ಟ್ ಹೈರ್ ಅ ಪ್ರಾಸ್ಟಿಟ್ಯೂಟ್ ಟು ಸ್ಯಾಟಿಸ್ಫೈ ದೇರ್ ಸೆಕ್ಷುವಲ್ ನೀಡ್. ಭಾರತದಂತ ದೇಶದಲ್ಲಿ ಹುಟ್ಟಿ ಹೆಣ್ಣನ್ನ ಒಂದ್ ಭೋಗದ ವಸ್ತು ಆಗಿ ನೋಡೋದಕ್ಕೆ ನಿಮ್ಗೆ ಅಸಹ್ಯ ಆಗಲ್ವಾ? ನೀವ್ ಇಂಡಿಯನ್ಸ್ ಹಿಂಗೆ ಎಮೋಷನಲ್ ಬ್ಲಾಕ್ ಮೇಲ್ ಜಾಸ್ತಿ. ಕಲ್ಚರು, ರಿಲಿಜಿಯನ್, ಎಥಿಕ್ಸ್ ಅಂತ ಬಾಯ್ ಬಡ್ಕೋತೀರ. ಆದ್ರೆ ಪಾಪ್ಯುಲೇಷನ್ ಮಾತ್ರ 130 ಕೋಟಿ. ಮನುಷ್ಯನ್ ಕಾಮ ತಡೆಯಕ್ ಸಾಧ್ಯನೇ ಇಲ್ಲ. 25 ಲಕ್ಷ ಜನ ಪ್ರಾಸ್ಟಿಟ್ಯೂಟ್ಸ್ ನಮ್ಮ ದೇಶದಲ್ಲಿದ್ದಾರೆ. ಭವಿಷ್ಯದಲ್ಲಿ ನಿಂತರ ಹುಡುಗ ಹುಡುಗಿರು ಪ್ರಾಸ್ಟಿಟ್ಯೂಷನ್ ಕರಿಯರ್ ಆಗಿ ತಗೊಳ್ಳೋ ಕಾಲನೂ ದೂರ ಇಲ್ಲ. ಲೀಗಲೈಸೇಷನ್ ಆಫ್ ಪ್ರಾಸ್ಟಿಟ್ಯೂಷನ್ ಬಂದ್ರೆ ಕ್ರೆಡಿಟ್ ಕಾರ್ಡ್, EMIಗಳಲ್ಲಿ ಹುಡುಗಿನ ಮಾರ್ಕೊಳ್ಳೋ ಅಂತ ಕಾಲನೂ ದೂರ ಇಲ್ಲ. ಆಗ ಈ ವೆಹಿಕಲ್ ಲೋನು, ಕಾರ್ ಲೋನು ಅನ್ನೋ ತರಾನೇ ಪ್ರಾಸ್ಟಿಟ್ಯೂಷನ್ ಎಂಜಾಯ್ಮೆಂಟ್ ಲೋನು ಅಂತ ಕೊಟ್ರು ಕೊಡ್ಬೋದೇನೋ? ವಾವ್, ವಾಟ್ ಅನ್ ಅಮೇಜಿಂಗ್ ಎಕನಾಮಿಕಲ್ ಬೆನಿಫಿಟ್ ಐಡಿಯಾ. ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬಹುದು. ನಿನಗೆ ಎಷ್ಟ್ ಜನ ಅಪ್ಪಂದ್ರು? ಮೈಂಡ್ ಯುವರ್ ಲ್ಯಾಂಗ್ವೇಜ್. ಉರಿಯುತ್ತೆ ಅಲ್ವಾ? ರಾಕೆಟ್ಗೆ ಕೆಳಗಡೆ ಬೆಂಕಿ ಹಚ್ಚದಾಗ್ಲೇ ಮೇಲಕ್ಕೆ ಹೋಗೋದು. ಹೆಣ್ಣು ತಪ್ಪು ಮಾಡಿದಾಗ ಗಂಡು ತಿದ್ಬೇಕು, ಗಂಡು ತಪ್ಪು ಮಾಡಿದಾಗ ಹೆಣ್ಣು ತಿದ್ಬೇಕು. ಆಗ ಸಮಾಜ ಚೆನ್ನಾಗಿರುತ್ತೆ. ಸೆಕ್ಸ್ ಇಸ್ ಅ ಮೆಡಿಟೇಷನ್. ಅದ್ರ ಅರ್ಥನ ಹಾಳ್ ಮಾಡ್ಬೇಡಿ. ರಾಮ, ಬುದ್ಧ ಹೆಂಡ್ತಿನ ಬಿಟ್ಟಿದ್ದಕ್ಕೆ ಪರಮಾತ್ಮರಾಗಿದ್ದು. ರಾಮ, ಬುದ್ಧ ಹೆಂಡ್ತಿನ ಬಿಟ್ಟಿದ್ದಕ್ಕಲ್ಲ ಪರಮಾತ್ಮರಾಗಿದ್ದು, ಬೇರೆಯವ್ರನ್ನ ಇಟ್ಕೊಳ್ಳಿಲ್ಲ ಅದಕ್ಕೆ. ಗಂಡ್ಸು ಹೆಂಗಸರು ಸಹವಾಸ ಮಾಡಿದ್ರೆ ರಸಿಕ, ಹೆಂಗ್ಸು ಗಂಡಸ್ರು ಸಹವಾಸ ಮಾಡಿದ್ರೆ ಅದಕ್ಕೆ ಈ ಪ್ರೊಫೆಷನ್ ಬಿಡು ಅಂತ ಹೇಳ್ತಿರೋದು. ವರ್ಲ್ಡ್ಸ್ ಓಲ್ಡೆಸ್ಟ್ ಪ್ರೊಫೆಷನ್. ಸೊ ಎಲ್ರೂ ಓಡ್ಸೋ ಟ್ಯಾಕ್ಸಿನ ಸ್ವಂತ ಕಾರ್ ಮಾಡ್ಕೋಬೇಕು ಅನ್ನೋದು ನಿಮ್ ಉದ್ದೇಶ. ಹೆಣ್ಣಿಗೆ ಗಂಡಸಿನ ಆಸರೆ ನೆರಳಿದ್ರೇನೆ ಈ ಸಮಾಜದಲ್ಲಿ ಬೆಲೆ. ಸೊ ನಾನ್ ನಿಮ್ಮನ್ ಮದ್ವೆ ಆಗ್ಬೇಕು? ನೋ ವೇ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದಾಯ್ತಪ್ಪ. ನಿನಗೆ ಎಷ್ಟು ಬೇಕು ಅಷ್ಟು ದುಡ್ಡು ಕೊಡ್ತೀನಿ. ನೀನ್ ಬೋರ್ ಆದ್ರೆ ಬೇರೆಯವಳು. ಅಧಿಕಾರ, ಹೆಣ್ಣಿನ ಮೇಲೆ ಅಧಿಕಾರ. ತಾನೊಬ್ನೇ ಹೆಣ್ಣನ್ನ ಅನುಭವಿಸ್ಬೇಕು ಅನ್ನೋದು ಪ್ರತಿಯೊಬ್ಬ ಗಂಡಸಿನ ಸಹಜ ಸ್ವಾರ್ಥ. ಹೆಣ್ಣನ್ನ ಭೋಗದ ವಸ್ತು ಆಗಿ ನೋಡೋ ಪ್ರತಿಯೊಂದ್ ಗಂಡ ಮೇಲೂ ನನ್ ಧಿಕ್ಕಾರ ಇರ್ಲಿ. ಲೀಗಲ್ ಆದ್ರೂ ಇಲ್ಲೀಗಲ್ ಆದ್ರೂ ಅನುಭವಿಸೋದು ಹೆಣ್ಣೆ. ನಿಂತ್ಕೊಳ್ಳಿ. ಗಿರಾಕಿನ ಹಾಗೆ ಕಳಿಸ್ಬಾರ್ದು. ಹೆಂಡ್ತಿಗ ಅಧಿಕಾರ ಇದೆ, ನನಗಿಲ್ಲ. ನನ್ ಸೂಳೆ, ನನ್ ವೃತ್ತಿ ಧರ್ಮ. ಹಾಸಿಗೆ ಹಾಸು. जिम बाजे रे पायलिया रिम जिम बाजे रे पायलिया रिम जिम बाजे रे पायलिया कैसे कैसे जाऊं पिया के मेरे कैसे कैसे जाऊं
ಗ ಮದ ಮದ ನಿ ದ ನಿ ಸ ಸ ನಿ ದ ನಿ ದ ಮ ಪದ ಮ ಗ ರಿ ಸ